ಪ್ರಿಯ ವಿದ್ಯಾರ್ಥಿಗಳೇ, ಸಂಸ್ಕೃತ ತರಗತಿಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಆದರ್ಶ ಗುಣಾಹ ಎನ್ನುವಂತಹದ್ದು ಎರಡನೇದಾದಂಥ ಒಂದು ಪಾಠ. ಈ ಆದರ್ಶ ಗುಣಾಹ ಎನ್ನುವಂಥ ಪಾಠವನ್ನು ನೋಡುವುದಕ್ಕಿಂತ ಪೂರ್ವದಲ್ಲಿ ನಾವು ಎರಡು ಸಂಗತಿಗಳನ್ನು ನೋಡಬೇಕು. ಒಂದು, ಈ ಒಂದು ಪಾಠವನ್ನು ಬರೆದಿರುವಂತಹ ಕವಿಯ ಕುರಿತು, ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದ ಆಗಿದೆ ಆ ಒಂದು ಕವಿಯ ಕುರಿತು, ಮತ್ತು ಹಾಗೆ ಕವಿ ಕೃತಿ ಈ ಎರಡು ವಿಷಯಗಳನ್ನು ಹಿನ್ನೆಲೆಯನ್ನು ತಿಳ್ಕೊಂಡು ನಾವು ಪಾಠದ ಕಡೆಗೆ ಹೋಗಬೇಕಾಗತ್ತೆ. ಪ್ರಸ್ತುತ ಆದರ್ಶ ಗುಣಾಹ ಎನ್ನುವಂಥ ಈ ಒಂದು ಪಾಠವನ್ನು ರಾಮಾಯಣ ಗ್ರಂಥದಿಂದ ಆಯ್ಕೆ ಮಾಡಿಕೊಂಡಿರುವಂತಹದ್ದು. ರಾಮಾಯಣಂ ಜಗತ್ತಿನ ಶ್ರೇಷ್ಠವಾದಂಥ ಒಂದು ಕಾವ್ಯ ಇದ್ದರೆ, ಜಗತ್ತಿನ ಆದಿ ಕಾವ್ಯ ಇದ್ದರೆ ಅದು ರಾಮಾಯಣ. ರಾಮಾಯಣ ಭಾರತೀಯ ಸಂಸ್ಕೃತಿಯ ಮೂಲಭೂತವಾದಂಥ ಯಾವ ತತ್ವಗಳಿದೆಯೋ, ಭಾರತೀಯ ಒಂದು ಪರಂಪರೆಯ ಪದ್ಧತಿಯ ಆದರ್ಶಗಳು ಏನಿದೆಯೋ ಅವೆಲ್ಲವೂ ಕೂಡ ರಾಮಾಯಣದಲ್ಲಿದೆ. ಸರಿ, ಈ ರಾಮಾಯಣವನ್ನು ಬರೆದವನು ಯಾರು? ಮೊದಲು ಕವಿಯ ಕುರಿತಾಗಿ ನೋಡೋಣ, ಆಮೇಲೆ ಕೃತಿಯ ಕುರಿತಾಗಿ, ರಾಮಾಯಣದ ಕುರಿತಾಗಿ ನೋಡಬೇಕು. ಯಾಕೆಂತಂದರೆ ರಾಮಾಯಣದ ಸಂಗತಿ ಭೂಮಿಕಾ ವಿಭಾಗದಲ್ಲೂ ಕೂಡ ಇದೆ, ಅಲ್ಲಿ ಕೂಡ ನಾವು ಏನು ಅದನ್ನು ನೋಡಲಿಕ್ಕಿದ್ದೇವೆ. ಅದೇ ಸಂಗತಿಯನ್ನು ಇಲ್ಲಿ ನೋಡಿದ್ರೆ ಮತ್ತೆ ಅಲ್ಲಿ ನೋಡಬೇಕಾದಂಥ ಸಂಗತಿ ಇರುವುದಿಲ್ಲ. ಕವಿ, ಈ ಒಂದು ಕೃತಿಯನ್ನು ಬರೆದಂತಹ ಒಂದು ಕವಿ ವಾಲ್ಮೀಕಿ. ಆದಿ ಕವಿ ಎನ್ನುವುದಾಗಿ ಈತರಿಗೆ ಹೆಸರು. ಹೇಗೆ ಅಂತಂದ್ರೆ ಆದಿ ಕಾವ್ಯವಾದಂಥ ರಾಮಾಯಣವನ್ನು ಬರೆದಿದ್ದಾನೆ, ಆ ಕಾರಣಕ್ಕಾಗಿ ಕವಿಗೆ ಆದಿಕವಿ ಎನ್ನುವುದಾಗಿ ಹೆಸರು. ರಾಮಾಯಣ ಗ್ರಂಥ ರಚನೆಯಾದಂತಹ ಒಂದು ಕಾಲ ಯಾವುದು ಅಂತಂದ್ರೆ ದೇಶಕಾಲ. ದೇಶದ ಕುರಿತಾಗಿ ಒಂದು ಮಾಹಿತಿಗಳು ಸಿಗುವುದಿಲ್ಲ. ಕಾಲದ ಕುರಿತಾಗಿ ಹೇಳುವುದಿದ್ರೆ ಕ್ರಿಸ್ತ ಪೂರ್ವ 14ನೇ ಒಂದು ಶತಕದಿಂದ 10ನೇ ಒಂದು ಶತಕದ ತನಕವಾಗಿ ಪಂಡಿತ ರಮೇಶ್ ಚಂದ್ರ ದತ್ತರವರು ಹೇಳ್ತಾರೆ, 14ನೇ ಶತಕದಿಂದ ಶತಕಾತ್ ದಶಮ ಶತಕ ಪರ್ಯಂತಂ, ಅಂದ್ರೆ ನಿರ್ದಿಷ್ಟವಾಗಿ ಇಂಥ ಒಂದು ದಿನ, ಇಂಥ ಒಂದು ತಿಂಗಳಲ್ಲಿ, ಇಸವಿಯಲ್ಲಿ ಅಂತ ಆ ಒಂದು ಮಾನ ಇಲ್ಲ. ಎಲ್ಲ ವಿಮರ್ಶಕರು ಇದನ್ನ ಬೇರೆ ಬೇರೆ ಕಾಲಘಟ್ಟದಲ್ಲಿ ಹೇಳಿದ್ದಾರೆ. ಆದರೆ ಪಂಡಿತ ರಮೇಶ್ ಚಂದ್ರ ದತ್ತರವರು ಕ್ರಿಸ್ತ ಪೂರ್ವ 14ನೇ ಶತಕದಿಂದ 10ನೇ ಶತಕದವರೆಗೆ ರಾಮಾಯಣದ ಕಾಲವನ್ನು ಹೇಳ್ತಾರೆ. ವಾಲ್ಮೀಕಿಗಳ ಕುರಿತ ಹೇಳ್ತಾರೆ. ಕೃತಿ ರಾಮಾಯಣಂ. ಈ ಕೃತಿಯಲ್ಲಿ 7 ಕಾಂಡಗಳಿದೆ. 7 ಕಾಂಡಗಳಿದೆ. ಬಾಲಕಾಂಡ, ರಾಮ ಲಕ್ಷ್ಮಣಾದಿಗಳ ಒಂದು ಜನನ ಬಾಲಕಾಂಡ, ಅಯೋಧ್ಯಾಕಾಂಡ, ರಾಮ ಲಕ್ಷ್ಮಣಾದಿಗಳ ಒಂದು ಏನು ಆಟ ಪಾಠಗಳು ಇತ್ಯಾದಿಗಳು, ಹಾಗೆ ವಿಶ್ವಾಮಿತ್ರರ ಮೂಲಕವಾಗಿ ರಾಮ ಲಕ್ಷ್ಮಣರು ತಾಟಕಿ, ಮಾರೀಚ, ಸುಬಾಹು ಇತ್ಯಾದಿಗಳನ್ನ ಹನನ ಮಾಡುವಂತ ಒಂದು ಸಂಗತಿ ಇಲ್ಲಿದೆ, ಅಯೋಧ್ಯಾಕಾಂಡದಲ್ಲಿದೆ. ಅಯೋಧ್ಯಾಕಾಂಡದ ನಂತರದಲ್ಲಿ ಅರಣ್ಯ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ವನಕ್ಕೆ ತೆರಳುವಂತ ಸಂಗತಿ. ಕಿಷ್ಕಿಂಧಾಕಾಂಡ ಸುಗ್ರೀವನ ಒಂದು ಸಖ್ಯ ಹನುಮಂತನ ಮೂಲಕವಾಗಿ ಆಗುವಂತಹದ್ದು. ವಾಲಿಯ ವಧೆ ಇತ್ಯಾದಿಗಳ ಸಂಗತಿ ಇದೆ. ನಂತರ ಈ ಒಂದು ಕಾಂಡದಲ್ಲೇ ಸುಂದರಕಾಂಡ
ಸುಂದರ ಕಾಂಡ. ಅರಣ್ಯಕಾಂಡದಲ್ಲಿ ಸೀತೆಯ ಒಂದು ಹರಣ ಆಗುವಂತಹದ್ದು, ವೈದೇಹಿಯ ಹರಣ. ಸುಗ್ರೀವನ ಮೂಲಕವಾಗಿ ಹಾಗೆ ಹನುಮಂತನ ಮೂಲಕವಾಗಿ ಲಂಕಾಪಟ್ಟಣದಲ್ಲಿ ರಾವಣ ಅದನ್ನು ಇಟ್ಟಿದ್ದಾನೆ ಎನ್ನುವುದಾಗಿ ಸಂಗತಿ ತಿಳಿದು ಬರುವಂತಹದ್ದು ಸುಂದರಕಾಂಡದಲ್ಲಿ ಆ ಒಂದು ಭಾಗ ವ್ಯಕ್ತವಾಗಿದೆ. ಯುದ್ಧಕಾಂಡ, ಕೊನೆಯಲ್ಲಿ ಉತ್ತರಕಾಂಡ ಕಾಂಡ. ಹೀಗೆ ಒಟ್ಟು 7 ಭಾಗದಲ್ಲಿ ರಾಮಾಯಣ ವಿಭಕ್ತವಾಗಿದೆ. ರಾಮಾಯಣದಲ್ಲಿ ಒಟ್ಟು 24,000 ಶ್ಲೋಕಗಳನ್ನ ಈ ರಾಮಾಯಣ ಹೊಂದಿದೆ. ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿದೆ. ಪ್ರತಿ 1000 ಅಕ್ಷರ ಏನಿದೆಯೋ ಗಾಯತ್ರಿ ಮಂತ್ರದಿಂದ ಒಂದೊಂದು ಅಕ್ಷರದಿಂದ ಆಯ್ಕೆ ಮಾಡಿಕೊಂಡು ಪ್ರತಿ 1000 ಅಕ್ಷರದಿಂದ ಆ ಒಂದು ರಾಮಾಯಣ ಪ್ರಾರಂಭ ಆಗುತ್ತೆ. ಹೀಗೆ ಇದು ವಿಶೇಷತೆಯನ್ನು ಹೊಂದಿದೆ. 24,000 ಶ್ಲೋಕಗಳು ಈ ಒಂದು ರಾಮಾಯಣ ಗ್ರಂಥದಲ್ಲಿ ಇರುವಂತಹದ್ದು. ರಾಮಾಯಣದ ಒಂದು ರಸ ಯಾವುದು ಅಂತ ಕೇಳಿದ್ರೆ ಕರುಣಾರಸ. ಕರುಣಾರಸ, ಕರುಣಾರಸವನ್ನ ಈ ರಾಮಾಯಣ ಗ್ರಂಥ ಹೊಂದಿದೆ. ರಾಮಾಯಣೇ ಹಿ ಕರುಣೋರಸಃ. ಧ್ವನ್ಯಾಲೋಕ ಗ್ರಂಥದಲ್ಲಿ ಆನಂದವರ್ಧನ ಇದನ್ನ ಸ್ಪಷ್ಟಪಡಿಸ್ತಾನೆ, ರಾಮಾಯಣ ಕರುಣಾರಸವನ್ನ ಹೊಂದಿದೆ ಅಂತ. ಇದಿಷ್ಟು ಕವಿಯ ಕುರಿತಾಗಿ ಆಯಿತು, ಆತ ಬರೆದಂತಹ ಒಂದು ಕೃತಿಯ ಕುರಿತಾಗಿ ಆಯಿತು. ಪ್ರಸ್ತುತ ರಾಮಾಯಣದ ಕುರಿತು ಹೇಳುವುದಿದ್ರೆ ಒಂದು ಹೀಗೆ ಮಾತು ಬರುತ್ತೆ ನೋಡಿ. ಫ್ರಾನ್ಸಿನ ಆದರಣೀಯ ವಿಮರ್ಶಕ ಪ್ಲಾ ಉಬೇರ್ ಎನ್ನುವ ಒಬ್ಬ ವ್ಯಕ್ತಿ ಹೀಗೆ ಹೇಳ್ತಾನೆ ರಾಮಾಯಣದ ಕುರಿತು. ಆತನ ಅಭಿಪ್ರಾಯ ಏನು ಅಂತಂದ್ರೆ, ದಿ ಗ್ರೇಟ್ ಆರ್ಟ್ ಅಂತ. ರಾಮಾಯಣ ಅಂತಂದ್ರೆ ಮಹನೀಯವಾದಂಥ ಒಂದು ಕಲೆ ಇದು. ಮಾನವನ ಸೌಖ್ಯದ ಅಭಿವೃದ್ಧಿ, ದೀನ ಆರ್ತರ ಉದ್ಧಾರ, ಪರಸ್ಪರ ಸಹಾನುಭೂತಿಯ ಪ್ರಸಾರ, ಈಶ್ವರನ ಅನುಗ್ರಹದ ಮಹಿಮೆ, ಜೀವನದ ಉದಾತ್ತ ಆದರ್ಶಗಳನ್ನು ಒಳಗೊಂಡಂತ ಒಂದು ಕಾವ್ಯ ಇದ್ರೆ ಅದು ರಾಮಾಯಣ ಎನ್ನುವುದಾಗಿ ಆತ ಇದನ್ನ ಗ್ರೇಟ್ ಆರ್ಟ್ ಎನ್ನುವುದಾಗಿ ಹೇಳ್ತಾನೆ. ಈ ರಾಮಾಯಣ ಗ್ರಂಥಕ್ಕೆ ಎಷ್ಟೊಂದು ಹಿನ್ನೆಲೆ ಅಥವಾ ಎಷ್ಟೊಂದು ಗೌರವ ಆದರ ಈ ನೆಲದಲ್ಲಿದೆ ಅಂತಂದ್ರೆ, ಈ ನೆಲದಲ್ಲಿ ಜನ್ಮ ತಳೆದ ಎಲ್ಲಾ ಧರ್ಮಗಳು, ಹಿಂದೂ ವೈದಿಕ ಧರ್ಮ ಇರಬಹುದು, ಬೌದ್ಧ ಧರ್ಮ ಇರಬಹುದು, ಜೈನ ಧರ್ಮ ಇರಬಹುದು, ಎಲ್ಲಾ ಧರ್ಮಗಳು ಕೂಡ ರಾಮಾಯಣದ ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಆರಾಧನೆ ಮಾಡಿದೆ. ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ, ಬೌದ್ಧ ಜೈನ ಧರ್ಮಗಳು ಕೂಡ ರಾಮನನ್ನ ಮರ್ಯಾದಾ ಪುರುಷೋತ್ತಮ, ಆತನನ್ನ ಆದರ್ಶ ಪುರುಷ ಎನ್ನುವುದಾಗಿ ಅವರ ಒಂದು ಗ್ರಂಥಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ, ಕಾವ್ಯಗಳಲ್ಲಿ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ಈ ರಾಮಾಯಣದ ಒಂದು ವಿಷಯ ಸಂಗತಿ. ಹಾಗಾದ್ರೆ ಇದು ಹುಟ್ಟಿಕೊಂಡಂತ ಬಗೆ ಹೇಗೆ, ಇದರ ಒಂದು ಜನ್ಮ ಹೇಗಾಯಿತು ಎನ್ನುವುದಿದ್ರೆ ಮತ್ತೆ ಪುನಃ ವಾಲ್ಮೀಕಿಯ ಕಡೆಗೆ ಬರೋಣ. ವಾಲ್ಮೀಕಿ ಮೊದಲು ಆತ ವಾಲ್ಮೀಕಿಯ ಹಿನ್ನೆಲೆಯನ್ನು ನೋಡೋಣ. ಆಗ ನಮಗೆ ರಾಮಾಯಣ ಹುಟ್ಟಿಕೊಂಡಂತ ಬಗ್ಗೆ ತಿಳಿದು ಬರುವಂತಹದ್ದು. ವಾಲ್ಮೀಕಿ ಮೊದಲು ಬೇಡನಾಗಿದ್ದ. ಕತೆ ಹೀಗೆ ಬರುತ್ತೆ. ಅಗ್ನಿಶರ್ಮ ಎನ್ನುವಂತಹ ಒಬ್ಬ ಕುವರ ಆಗಿದ್ದ ಆತ. ಯಾವ ಅಧ್ಯಾತ್ಮ ರಾಮಾಯಣದಲ್ಲಿ ಆತನ ಕುರಿತು ಹೀಗೆ ಬರುತ್ತೆ ವಿಷಯ. ಅಹಂಪುರ ಕಿರಾತೇಶು ಕಿರಾತೈ ಸಹ ವರ್ಧಿತಃ ಜನ್ಮ ಮಾತಾ ದ್ವಿಜತ್ವಮ್ಮೆ ಶೂದ್ರಾಚಾರ ರತಸ್ತದ ವಾಲ್ಮೀಕಿರ್ ನಿರ್ಗತಶ್ಚಾಹಂ ನಿಹಾರಾದಿವ ಭಾಸ್ಕರ ಮಾಂ ಅಪಿ ಆಹುಹು ಮುನಿಗಣಾಹ ವಾಲ್ಮೀಕಿಸ್ತ್ವಂ ಮುನೀಶ್ವರ. ಒಂದು ದಂಪತಿಗಳು ಒಂದು ಮಗುವನ್ನ ಅನಾಥ ಮಾಡ್ತಾರೆ. ಬೇಡವಾದಂಥ ಮಗುವಾಗಿತ್ತು, ಅನಾಥ ಮಾಡ್ತಾರೆ. ಒಬ್ಬ ದರೋಡೆಕೋರ ಆ ಮಗುವನ್ನ ಸಾಕ್ತಾನೆ. ಕಾಲಕ್ರಮೇಣ ಈ ಮಗು ಅಂದ್ರೆ ಅಗ್ನಿಶರ್ಮ ಅಂತ ಆತನ ಹೆಸರು ಮೂಲದಲ್ಲಿ, ಆತ ಪ್ರವರ್ಧಮಾನಕ್ಕೆ ಬರ್ತಾನೆ. ತಂದೆಗೆ ವಯಸ್ಸಾಯಿತು, ಸಾಕು ತಂದೆಗೆ. ಈತ ಎಲ್ಲ ಒಂದು ದರೋಡೆಕೋರರ ಮುಖಂಡನಾಗ್ತಾನೆ. ಅನೇಕ ಒಂದು ಮುತ್ತುರತ್ನಾದಿಗಳನ್ನ ಸಂಗ್ರಹಿಸಿ ಆತನಿಗೆ ಹೆಸರು ರತ್ನಾಕರ ಅಂತ ಹೆಸರು ಆಗುತ್ತೆ. 2 ಪಟ್ಟಣಗಳ ಮಧ್ಯದಲ್ಲಿರುವಂತ ಯಾವ ಕಾಡಿದೆಯೋ, ದಟ್ಟವಾದಂತ ಕಾಡು, ಆ ಕಾಡಿನಲ್ಲಿ ಆತ ವಾಸವಾಗಿದ್ದ. ಆ ದಾರಿಯಲ್ಲಿ ಬರುವಂತ ಹೋಗುವವರು ಬರುವವರನ್ನ
ಆತ ಸುಲಿಗೆ ಮಾಡ್ತಾ ಇದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಒಮ್ಮೆ ಸಪ್ತ ಋಷಿಗಳು ಬರ್ತಾರೆ. ಸಪ್ತ ಋಷಿಗಳು ಬಂದುಕೊಂಡು ಹೇಳ್ತಾರೆ, ನೀನು ಮಾಡ್ತಾ ಇರುವಂತಹದ್ದು ತಪ್ಪು. ಈ ಒಂದು ತಪ್ಪಿನಲ್ಲಿ, ಇದೊಂದು ಪಾಪದ ಕೆಲಸ. ನಿನ್ನ ತಂದೆ ತಾಯಿಗಳು, ಮಕ್ಕಳು, ಹೆಂಡತಿ ಈ ತಪ್ಪಿನಲ್ಲಿ ಅಥವಾ ಪಾಪದಲ್ಲಿ ಪಾಲುದಾರರು ಹೇಗೆ? ಯಾಕಿಲ್ಲ? ನಾನು ದುಡಿದಂತಹ ಅಥವಾ ಈ ರೀತಿಯಲ್ಲಿ ದುಡಿದಂತಹ ಹಣದಿಂದ ಅವರನ್ನು ಸಾಕ್ತಾ ಇದ್ದೇನೆ. ಹಾಗಾಗಿ ಪಾಪದಲ್ಲೂ ಕೂಡ ಅವರು ನನ್ನನ್ನು ಏನು ಒಟ್ಟಿಗಿರ್ತಾರೆ, ಅವರು ಕೂಡ ಪಾಲುದಾರರಾಗಿರ್ತಾರೆ. ಕೇಳಿ ಬಾ ಅಂತ ಸಪ್ತಋಷಿಗಳು ಹೇಳ್ತಾರೆ. ಸಪ್ತಋಷಿಗಳನ್ನ ಕಟ್ಟಿ ನೇರವಾಗಿ ಮನೆಗೆ ಹೋಗ್ತಾನೆ. ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮೊದಲು ತಂದೆಯನ್ನ ಕೇಳ್ತಾನೆ. ತಂದೆ ಹೇಳ್ತಾರೆ, ನೋಡು, ಚಿಕ್ಕವನಿರುವಂತಹ ಸಂದರ್ಭದಲ್ಲಿ ತಂದೆಯಾದವನು ತನ್ನ ಮಕ್ಕಳನ್ನ ಸಾಕುವಂತಹದ್ದು ಧರ್ಮ. ನಿನ್ನನ್ನ ನಾನು ಸಾಕಿದ್ದೇನೆ. ನೀನು ಬೆಳೆದು ನಿಂತ ಮೇಲೆ ಅಥವಾ ನನಗೆ ವಯಸ್ಸಾದ ಮೇಲೆ ನಿನ್ನ ಧರ್ಮ ಏನು ಅಂತ ಕೇಳಿದ್ರೆ ನಮ್ಮನ್ನ ಸಾಕುವಂತಹದ್ದು. ನೀನು ಯಾವ ಮೂಲದಲ್ಲಿ ಬೇಕಾದರೂ ಕೂಡ ಗಳಿಸು. ನನ್ನ ಪಾಪ ನನಗೆ, ನಿನ್ನ ಪಾಪ ನಿನಗೆ. ಹಾಗಾಗಿ ನಿನ್ನ ಪಾಪದಲ್ಲಿ ನಾನು ಪಾಲುದಾರನಲ್ಲ. ಅಮ್ಮ, ತಂದೆಯ ಮಾತಿನಂತೆ ಕೂಡ ನಾನು ಕೂಡ ಅದೇ ಒಂದು ಮಾತನ್ನು ಹೇಳುವವಳು. ತಂದೆಯಂತೆ ಅಂತ ಹೇಳ್ತಾಳೆ. ಮಗನನ್ನು ಕೇಳ್ತಾನೆ. ಮಗ ಕೇಳಿದಾಗೂ ಕೂಡ ಆತ ಇದನ್ನೇ ಹೇಳ್ತಾನೆ, ನೀವು ಯಾವ ಮೂಲದಿಂದ ಬೇಕಾದರೂ ಕೂಡ ನನ್ನನ್ನು ಸಾಕಿ, ಆದರೆ ನಿಮ್ಮ ಪಾಪದಲ್ಲಿ ನಾನು ಪಾಲುದಾರನಲ್ಲ. ಹೆಂಡತಿ ಹತ್ರ ಬರ್ತಾನೆ. ಹೆಂಡತಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ಏನ್ ಹೇಳ್ತಾಳೆ ಅಂತಂದ್ರೆ, ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮಪಾಲು. ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ, ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ ಎನ್ನುವುದಾಗಿ ಹೇಳ್ತಾಳೆ. ಇದರಿಂದ ತನ್ನ ಕುರಿತು ಯಾರು ಕೂಡ ಈ ಒಂದು ಪಾಪವನ್ನ ಹೊರಲಿಕ್ಕೆ ರೆಡಿ ಇಲ್ಲ ಎನ್ನುವುದಾಗಿ ಅರಿತಂತ ಆತ ಭಾರವಾದಂಥ ಹೆಜ್ಜೆಯನ್ನ ಇಡ್ತಾ ಸಪ್ತಋಷಿಗಳಲ್ಲಿ ಬರ್ತಾನೆ. ಅವರನ್ನು ಬಿಗಿದು ಹೋಗಿದ್ದಾನೆ. ಆದರೆ ಯಾರನ್ನ ಬಿಡಿಸುವಂತಹದ್ದು? ಅವರ ಕಾಲುಗಳಿಗೆ ಬೀಳ್ತಾನೆ. ಅವರ ಬಂಧನವನ್ನು ಬಿಡಿಸಿ, ನನ್ನ ಬಂಧನವನ್ನು ಬಿಡಿಸಿ. ಅವರು ಅಂದರೆ ಸಪ್ತ ಋಷಿಗಳು ರತ್ನಾಕರನಿಗೆ ರಾಮ ಎನ್ನುವ ಒಂದು ಶಬ್ದವನ್ನ ಉಪದೇಶ ಮಾಡ್ತಾರೆ. ನೀನು ಇದನ್ನ ಏನ್ ಮಾಡಬೇಕು? ಜಪ ಮಾಡಬೇಕು ಅಂತ, ಪಠಿಸಬೇಕು ಅಂತ. ಅದನ್ನ ಆತ ಅಂದ್ರೆ ರಾ ಅಷ್ಟಾಕ್ಷರದಿಂದ ಆಯ್ಕೆ ಮಾಡಿಕೊಂಡಿರುವಂಥ ಮಂತ್ರದಿಂದ ರಾ, ಪಂಚಾಕ್ಷರದಿಂದ ಮ, ಎರಡು ಸೇರಿಸಿ ರಾಮ ಎನ್ನುವ ಒಂದು ಶಬ್ದವನ್ನು ಆತನಿಗೆ ಬೋಧಿಸ್ತಾರೆ. ಅದನ್ನು ಆತ ಮರ 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 ಈ ರೀತಿಯಾಗಿ ಹೇಳಿದ. ತಪ್ಪಾಗಿ ಉಚ್ಚರಿಸಿದ್ರೂ ಕೂಡ ಮನಸ್ಸು ಅದನ್ನು ಸರಿ ಮಾಡಿತು ಅಂತ ಹೇಳ್ತಾರೆ. ಹೀಗೆ ಅನೇಕ ವರ್ಷಗಳು ಸಂದಿತು. ರತ್ನಾಕರ ತಪಸ್ಸನ್ನ ಮಾಡ್ತಾ 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 ಅನೇಕ ವರ್ಷಗಳು ಸಂದಿತು. ಪ್ರಚೇತಸ ಅಂದ್ರೆ ವರುಣ ಮಳೆಯನ್ನ ಸುರಿಸ್ತಾನೆ. ಆತನ ಮೇಲೆ ಅಗಾಧವಾಗಿ ಹುತ್ತ ಬೆಳೆಯುತ್ತೆ. ಅನೇಕ ವರ್ಷಗಳ ಮೇಲೆ ಅದೇ ಮಾರ್ಗದಲ್ಲಿ ಸಪ್ತ ಋಷಿಗಳು ಬರ್ತಾರೆ. ಬಾ, ಹೊರಬಾ ಎನ್ನುವುದಾಗಿ ಆತನನ್ನು ಕರೆತಾರೆ. ವಲ್ಮೀಕವನ್ನ ಭೇದಿಸಿಕೊಂಡು ಆತ ಬರ್ತಾನೆ. ಹೀಗೆ ವಲ್ಮೀಕ ಅಂದ್ರೆ ಸಂಸ್ಕೃತದಲ್ಲಿ ಹುತ್ತ ಅಂತ ಅರ್ಥ. ಹುತ್ತವನ್ನ ಭೇದಿಸಿಕೊಂಡು ಬಂದಿರುವುದರಿಂದ ಆತನಿಗೆ ವಾಲ್ಮೀಕಿ ಎನ್ನುವುದಾಗಿ ಹೆಸರು ಬಂತು. ಪ್ರಚೇತಸ ವರುಣ ಮಳೆಯನ್ನ ಸುರಿಸಿ ಆ ಹುತ್ತವನ್ನು ಕರಗಿಸ್ತಾನೆ ಎನ್ನುವುದಾಗಿ ಕೂಡ ಒಂದು ಉಲ್ಲೇಖ ಉಂಟು. ಹೀಗೆ ಆತನ ಮಗ ಪ್ರಾಚೇತಸ ಎನ್ನುವುದಾಗಿ ಕೂಡ ಹೇಳ್ತಾರೆ. ಹೀಗೆ ಅಗ್ನಿಶರ್ಮ, ರತ್ನಾಕರ, ವಾಲ್ಮೀಕಿ, ಪ್ರಾಚೇತಸ ಎನ್ನುವುದಾಗಿ ವಾಲ್ಮೀಕಿಗಳಿಗಿರುವಂಥ ಹೆಸರು. ಇಂತಹ ವಾಲ್ಮೀಕಿ ಈಗ ನೋಡಿ, ಮೊದಲು ಹೇಗಿದ್ದ ಅಂತಂದ್ರೆ ದರೋಡೆಕೋರನಾಗಿದ್ದ. ಈಗ ತಪಸ್ಸನ್ನ ಮಾಡುವಂತಹ ತಪಸ್ವಿ ಆಗ್ತಾನೆ. ಹೀಗಿರುವಂತಹ ಸಂದರ್ಭದಲ್ಲಿ ಒಮ್ಮೆ ಆತನ ಆಶ್ರಮಕ್ಕೆ ಚತುರ್ಮುಖನಾದಂತಹ ಬ್ರಹ್ಮನ ಒಂದು ಪ್ರೇರಣೆಯಿಂದ
ನಾರದರು ಬರ್ತಾರೆ. ನಾರದರು ಬಂದಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಕೇಳ್ತಾರೆ, ಕೋನು ಅಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚವೀರ್ಯವಾನ್. ಗುಣವಾನ್ ಕಶ್ಚವೀರ್ಯವಾನ್. ಈ ಲೋಕದಲ್ಲಿ ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿರುವಂತಹ ವ್ಯಕ್ತಿ ಇದ್ರೆ ಅವನಾರು? ಯಾರು ಅವನು? ಎಲ್ಲ ಗುಣಗಳಿಂದ ಭೂಷಿತನಾಗಬೇಕು, ಅಂತಹ ವ್ಯಕ್ತಿ ಇದ್ರೆ ಯಾರು ಅವನು ಎನ್ನುವುದಾಗಿ ಕೇಳ್ತಾರೆ. ಅದಕ್ಕೆ ಮುನಿಪುಂಗವರಾದಂತಹ ನಾರದರು, ಮತ್ಯಾರು ಕೂಡ ಇಲ್ಲ, ಅಂತಹ ನೀವು ಹೇಳಿದಂಥ ಎಲ್ಲ ರೀತಿಯಾದಂಥ ಗುಣಗಳನ್ನು ಹೊಂದಿರುವವನು ಇದ್ದಾನೆ ಒಬ್ಬವನು, ಅವನೇ ರಾಮ ಅಂತ ಹೆಸರು ಅಂತ ಹೇಳ್ತಾರೆ. ಹೀಗೆ ತಪಸ್ಸು ಸಾಗುವಂತಹದ್ದು, ಅನೇಕ ದಿನಗಳು ಸಂದುವಂತಹದ್ದು. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು. ಸಮೀಪದ ತಮಸಾ ನದಿ ತೀರದತ್ತ ಒಮ್ಮೆ ಸ್ನಾನಕ್ಕೋಸ್ಕರವಾಗಿ, ಮಧ್ಯಾಹ್ನದ ಸಂಧ್ಯಾವಂದನೆಗೋಸ್ಕರವಾಗಿ, ಮಾಧ್ಯಾಹ್ನಿಕವನ್ನು ಮಾಡುವುದಕ್ಕೋಸ್ಕರವಾಗಿ ಅವರು ಸ್ನಾನಕ್ಕೆ ತೆರಳುತ್ತಾರೆ ಮೊದಲು. ಆಗ ದೂರದಲ್ಲಿ ಒಬ್ಬ ಬೇಡ ಕ್ರೌಂಚ ಪಕ್ಷಿಗಳೆರಡು ಮರದ ಮೇಲೆ ಇದ್ದುವು. ಒಂದು ಗಂಡು ಪಕ್ಷಿ, ಇನ್ನೊಂದು ಹೆಣ್ಣು ಪಕ್ಷಿ. ಆ ಎರಡು ಪಕ್ಷಿಗಳಲ್ಲಿ ಬೇಡ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಗಂಡು ಪಕ್ಷಿಗೆ ಗುರಿ ಇಟ್ಟು ಹೊಡೆತಾನೆ. ವಾಲ್ಮೀಕಿಗಳು ಇದನ್ನು ನೋಡ್ತಾ ಇದ್ದಾರೆ. ಗಂಡು ಪಕ್ಷಿ ಆರ್ತನಾದ ಗೈಯುತ್ತಾ ಭೂಮಿಗೆ ಬೀಳುತ್ತೆ. ಆ ತಕ್ಷಣದಲ್ಲಿ ಎಲ್ಲಿಂದ ಬಂತೋ ಎನ್ನುವುದಾಗಿ ಗೊತ್ತಿಲ್ಲ ಅವರಿಗೆ. ಅವರ ಒಂದು ಬಾಯಿಂದ ಹೊರಬಂತು ಒಂದು ಧ್ವನಿ. ಆ ಒಂದು ಘಟನೆಯನ್ನು ನೋಡಿ ಅವರಿಗೆ ತುಂಬಾ ದುಃಖ ಆಗತ್ತೆ, ಶೋಕ ಆಗತ್ತೆ. ಶೋಕವು ಶ್ಲೋಕ ರೂಪದಲ್ಲಿ ಹೊರಬಂತು. ಮಾನಿಷಾದ ಪ್ರತಿಷ್ಠಾತ್ವಂ ಅಗಮಃ ಶಾಶ್ವತೀ ಸಮಾಹ ಯತ್ಕಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಎಲೆ ಬೇಡನೆ, ನೀನು ಜಗತ್ತಿಗೆ ಬೇಡ, ಇರುವುದು ಬೇಡ ನೀನು. ಯಾಕೆಂತಂದ್ರೆ ಕ್ರೌಂಚ ಮಿಥುನಗಳು ಪರಸ್ಪರ ಕಾಮಮೋಹಿತವಾಗಿರುವಂತಹ ಸಂದರ್ಭದಲ್ಲಿ ಅವುಗಳಲ್ಲಿ ಒಂದು ಗಂಡು ಪಕ್ಷಿಯನ್ನ ಹೊಡೆದು ಉರುಳಿಸಿದ್ದೀಯ. ಹಾಗಾಗಿ ಈ ಜಗತ್ತಿನಲ್ಲಿ ನೀನು ಬಹಳ ಕಾಲ ಇರುವುದು ಬೇಡ, ಎಲೆ ಬೇಡನೆ ಎನ್ನುವುದಾಗಿ ಆತನಿಗೆ ಹೇಳ್ತಾರೆ. ಶಾಪವನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಅವರಿಗೆ ಶೋಕ ಉಂಟಾಯಿತು. ಶೋಕವು ಶ್ಲೋಕ ರೂಪದಲ್ಲಿ ಹೊರಬಂತು. ಸ್ನಾನವನ್ನ ಮಾಡಿಕೊಂಡು ತಮ್ಮ ಆಶ್ರಮಕ್ಕೆ ಬರ್ತಾರೆ. ಬಂದು ನೋಡಿದ್ರೆ ಚತುರ್ಮುಖ ಬ್ರಹ್ಮ ಬಂದಿದ್ದಾನೆ. ಮೊದಲು ಬಂದವರು ಮಗ, ಈಗ ಬಂದವನು ತಂದೆ. ನಾರದರ ಮಗ, ಈಗ ತಂದೆ. ಅವರಿಗೆ ಆಶ್ಚರ್ಯ, ನನ್ನ ಬಾಯಿಂದ ಹೇಗೆ ಒಂದು ಶ್ಲೋಕ ಬಂತು ಅಂತ. ಆಗ ಚತುರ್ಮುಖ ಅವರಿಗೆ ಹೇಳ್ತಾನೆ, ನನ್ನ ಪ್ರೇರಣೆಯಿಂದಲೇ ಇದು ಬಂದದ್ದು ನಿನಗೆ. ನೀನು ಮುಂದೆ ರಾಮನ ಕಥೆ, ರಾಮನ ಅಯನ ರಾಮಾಯಣವನ್ನು ಬರೀಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ನೆನಪುಗಳನ್ನು ನಾನು ನಿನಗೆ ಅನುಗ್ರಹಿಸ್ತೇನೆ. ಆತನ ಕುರಿತಾಗಿ ಏನಾದರೂ ನಿನಗೆ ಅರಿವು ಉಂಟಾಗದೇ ಇದ್ದರೆ ನನ್ನನ್ನು ನೆನೆಸಿಕೊಂಡ್ರೆ ಸಾಕು, ನಾನು ನಿನಗೆ ಅದನ್ನು ಸಂಪೂರ್ಣವಾಗಿ ನೆನಪು ಬರುವಂತೆ ಮಾಡ್ತೇನೆ. ನನ್ನ ಅನುಗ್ರಹ ಇರುತ್ತೆ, ನೀನು ಬರೇ ಎನ್ನುವುದಾಗಿ ಹೇಳ್ತಾರೆ. ಅವರ ಪ್ರೇರಣೆಯಿಂದ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚನೆಯನ್ನು ಮಾಡ್ತಾರೆ. ಹೀಗೆ 24,000 ಶ್ಲೋಕಗಳನ್ನು ಒಳಗೊಂಡಂತಹ, ಕರುಣಾರಸವನ್ನು ಹೊಂದಿರುವಂತಹ, ಜಗತ್ತಿನ ಆದಿ ಕಾವ್ಯವಾದಂತಹ, ಭಾರತೀಯ ಶ್ರೇಷ್ಠ ಕೃತಿಯಾಗಿರುವಂತಹ, ಜಗತ್ತಿನ ಶ್ರೇಷ್ಠ ಕೃತಿಯೂ ಕೂಡ ಹೌದು ಆಗಿರುವಂತಹ ವಾಲ್ಮೀಕಿಗಳು ರಾಮಾಯಣವನ್ನು ರಚನೆ ಮಾಡ್ತಾರೆ. ಐತಿಹಾಸಿಕ ಕಾವ್ಯದ ನೆಲೆಯಲ್ಲಿ ಇದನ್ನು ಬರೆದಿರುವುದರಿಂದ ಇದಕ್ಕೆ ಐತಿಹಾಸಿಕ ಕಾವ್ಯ ಎನ್ನುವುದಾಗಿ ಕೂಡ ಹೇಳ್ತಾರೆ. ಕಾವ್ಯದ ನೆಲೆಯಲ್ಲಿ ಬರೆದಿರುವಂತಹದ್ದು, ಐತಿಹಾಸಿಕವಾದಂತಹ ಒಂದು ಘಟನೆಗಳು, ಕುರುಹುಗಳು ಇರುವ ಕಾರಣ ಇದಕ್ಕೆ ಹೀಗೆ ಹೇಳ್ತಾರೆ. ಈ ಒಂದು ಕಾವ್ಯದಲ್ಲಿ ಅಂದರೆ ರಾಮಾಯಣದಲ್ಲಿ ಅನೇಕ ಆದರ್ಶ ವ್ಯಕ್ತಿತ್ವಗಳನ್ನು ನಾವು ಕಾಣಬಹುದು. ಭರತನ ಯಾವ ಭ್ರಾತೃಪ್ರೇಮ, ತನ್ನ ಅಣ್ಣನ ಕುರಿತಾಗಿರುವಂತಹ ಅಗಾಧವಾದಂಥ ಪ್ರೇಮ, ನೆರಳಿನಂತೆ ಅನುಸರಿಸುವಂತಹ ಲಕ್ಷ್ಮಣ, ಸೀತೆಯ ಒಂದು ಪಾತಿವ್ರತ್ಯ, ಸಹಧರ್ಮಚಾರಿಣ್ಯಾಕೆ, ಅದೇ ರೀತಿಯಲ್ಲಿ ಸುಗ್ರೀವನ ಒಂದು ಮಿತ್ರತ್ವ, ವಿಭೀಷಣನ ಮಿತ್ರತ್ವ, ಹನುಮನ ಸ್ವಾಮಿನಿಷ್ಠೆ, ಈ ಎಲ್ಲ ಒಂದು ಗುಣಗಳನ್ನು ರಾಮಾಯಣದಲ್ಲಿ ಕಾಣಬಹುದು. ಅಲ್ಲ, ನೀವು ರಾಮನ ಗುಣವನ್ನೇ ಹೇಳಲಿಲ್ಲಲ್ಲ, ರಾಮನ ಗುಣ ಏನಿದೆ ಅಂತ ನೀವು ಕೇಳ್ಬೋದು. ಪಾಠದ ವಿಷಯವೇ ಅದು.
ರಾಮನ ಯಾವ ಗುಣ ಇದೆಯೋ ಅದನ್ನು ಹೇಳುವಂತಹದ್ದೇ ಪಾಠದ ಸಂಗತಿ. ಏನು? ಅದನ್ನೇ ಆದರ್ಶ ಗುಣಗಳು ಎನ್ನುವುದಾಗಿ ಈ ಪಾಠದ ಶೀರ್ಷಿಕೆ ಹೊಂದಿದೆ. ಈ ಪಾಠ ರಾಮನ ಗುಣವನ್ನು ಕುರಿತಾಗೇ ಇದೆ. ರಾಮ ಹೇಗಿದ್ದ, ರಾಮನ ಗುಣ ಏನು, ಹೇಗೆ ಅದು ಆದರ್ಶ ನಮಗೆಲ್ಲರಿಗೂ ಎನ್ನುವುದನ್ನೇ ಈ ಪಾಠ ನಮಗೆ ತಿಳಿಸಿಕೊಡುತ್ತೆ. ಅದೇ ಆದರ್ಶ ಗುಣಾಹ. ಆದರ್ಶ ಗುಣಾಹ ವಾಲ್ಮೀಕಿಗಳು ಬರೆದಂತಹ ರಾಮಾಯಣದ ಮೊದಲ 3 ಕಾಂಡಗಳು, ಬಾಲಕಾಂಡ, ಅಯೋಧ್ಯಾಕಾಂಡ ಹಾಗೆ ಅರಣ್ಯಕಾಂಡ, ಈ 3 ಕಾಂಡಗಳಿಂದ ಸಂಗ್ರಹಿಸಿದಂತಹ ಒಂದು ಕೃತಿ, ಈ ಒಂದು ಭಾಗ ಏನಿದೆಯೋ ರಾಮನ ಗುಣಗಳನ್ನು ಹೊಂದಿರುವಂತಹ ಒಂದು ಭಾಗ ಇದು. ಇದನ್ನ ಇಲ್ಲಿ ಕೊಟ್ಟಿದ್ದಾನೆ. ರಾಮನ ಗುಣಗಳನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ ಮಾರೀಚನು ಕೂಡ ರಾವಣನಿಗೆ ಹೇಳಿದ್ದಾನೆ. ರಾವಣ ಸೀತೆಯನ್ನು ಅರಸುತ್ತಾ ಅಂದ್ರೆ ಆಕೆಯನ್ನು ಅಪಹರಿಸುವ ಸಂದರ್ಭದಲ್ಲಿ ಮಾರೀಚನ ಸಹಾಯವನ್ನ ಬೇಡಿ ಬಂದಾಗ, ಬೇಡ, ಅವನಿಂದ ನಾನು ಪೆಟ್ಟು ತಿಂದಿದ್ದೇನೆ, ಅವನ ಸಹವಾಸ ಬೇಡ, ಆತ ಆದರ್ಶ ಗುಣಗಳನ್ನು ಹೊಂದಿರುವವನು ಎನ್ನುವುದಾಗಿ ಮಾರೀಚ ಕೂಡ ರಾವಣನಿಗೆ ಹೇಳುವಂತಹದ್ದು. ಹೀಗೆ ಅಂತಹ ಒಂದು ರಾಮನ ಆದರ್ಶ ಗುಣಗಳನ್ನು ಹೊಂದಿರುವಂತಹ ಒಂದು ವಿಷಯ ಈ ಒಂದು ಪಾಠದ ಸಂಗತಿ. ಹೀಗೆ ನಾವು ವಾಲ್ಮೀಕಿಯ ಕುರಿತಾಗಿ ಹಾಗೆ ರಾಮಾಯಣದ ಕುರಿತಾಗಿ ನೋಡಿದ್ದೇವೆ. ಈಗ ನೇರವಾಗಿ ರಾಮನ ಆದರ್ಶ ಗುಣಗಳು ಯಾವುದು ಎನ್ನುವುದನ್ನು ಈ ಪಾಠದಲ್ಲಿ ಸಂಗ್ರಹಿಸಲಾಗಿದೆ. ಒಟ್ಟು ಈ ಪಾಠದಲ್ಲಿ 15 ಶ್ಲೋಕಗಳು ಬರುತ್ತೆ. ಈ ಶ್ಲೋಕಗಳನ್ನು ನಾವು ಓದಬೇಕು ಮನೆಯಲ್ಲಿ, ಅದರ ಅರ್ಥವನ್ನು ಸರಿಯಾಗಿ ಮನನ ಮಾಡಬೇಕು. ಕೆಲವಿಷ್ಟು ಶ್ಲೋಕಗಳ ಅರ್ಥ ಪರೀಕ್ಷೆಯಲ್ಲಿ ಬರಲಿಕ್ಕಿದೆ. ಶ್ಲೋಕವನ್ನು ಕೊಡ್ತಾರೆ, ಪರೀಕ್ಷೆಯಲ್ಲಿ ಅರ್ಥವನ್ನು ಬರೀಬೇಕಾಗತ್ತೆ. ಅಂತ ಸಂಗತಿಯನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾದಂಥ ಒಂದು ಶ್ಲೋಕ, ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶೀ. ಇಕ್ಷ್ವಾಕು ವಂಶ ಪ್ರಭವ ರಾಮ ನಾಮ ಜನೈಃ ಶ್ರುತಃ ನಿಯತಾತ್ಮ ಮಹಾವೀರ್ಯ ದ್ಯುತಿಮಾನ್ ಧೃತಿಮಾನ್ ವಶೀ. ಈ ಒಂದು ಶ್ಲೋಕದಲ್ಲಿ ಕ್ರಿಯಾಪದ ಇಲ್ಲ, ಎಲ್ಲ ರಾಮನಿಗೆ ಏನು ವಿಶೇಷಣಗಳನ್ನು ಹೊಂದಿದೆ. ರಾಮ ಹೇಗಿದ್ದ ಅಂತ ಅನ್ವಯವನ್ನು ನೋಡುದಿದ್ರೆ, ನಿಯತಾತ್ಮ ಮಹಾವೀರ್ಯ ದ್ಯುತಿಮಾನ್ ಧೃತಿಮಾನ್ ವಶಿ ಇಕ್ಷ್ವಾಕು ವಂಶ ಪ್ರಭವ ರಾಮ ನಾಮ ಜನೈಃ ಶ್ರುತಃ ಎನ್ನುವುದಾಗಿ ಅನ್ವಯ. ಏನು ಹಾಗಂದ್ರೆ ಅಂತಂದ್ರೆ, ರಾಮನ ಒಂದೊಂದೇ ಗುಣಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಇಕ್ಷ್ವಾಕು ವಂಶ ಪ್ರಭವ. ರಾಮ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನು. ಮನುವಿನಿಂದಾಗಿ ಅಥವಾ ಮನುವಿನಿಂದಾಗಿ ಮಾನವ ಎನ್ನುವ ಶಬ್ದ ಹುಟ್ಟಿದೆ. ಮನು ಚಕ್ರವರ್ತಿ ಕಟ್ಟಿದಂತಹ ಒಂದು ನಗರ ಅಯೋಧ್ಯ ನಗರ. ಇಕ್ಷ್ವಾಕು ಮನುವಿನ ಜ್ಯೇಷ್ಠ ಪುತ್ರ. ಇಕ್ಷ್ವಾಕು ಮನುವಿನ ಜ್ಯೇಷ್ಠ ಪುತ್ರ. ಅಂತಹ ಒಂದು ವಂಶದಲ್ಲಿ ಹುಟ್ಟಿದವನು ರಾಮ. ಅಂತಹ ವಂಶದ ಕೀರ್ತಿಯನ್ನ ಪ್ರಭವ ಬೆಳಗಿದವನು. ಇಕ್ಷ್ವಾಕು ವಂಶದ ಕೀರ್ತಿಯನ್ನ ಬೆಳಗಿದವನು ರಾಮನು. ರಾಮೋ ನಾಮ. ರಾಮ ಎನ್ನುವ ಶಬ್ದಕ್ಕೆ ಅರ್ಥ ರಮು ಕ್ರೀಡೆ ಎನ್ನುವಂತಹ ಧಾತುವಿನಿಂದ ಬಂದಿದೆ. ರಮು ಕ್ರೀಡೆ, ರಮು ಕ್ರೀಡೆ ಎನ್ನುವಂತಹ ಒಂದು ಧಾತುವಿನಿಂದ ರಾಮ ಎನ್ನುವಂತಹ ಒಂದು ಶಬ್ದ ಹುಟ್ಟಿಕೊಂಡಿದೆ. ಹಾಗಂದ್ರೆ ಆನಂದ ಅಂತ ಅರ್ಥ. ಹೇಗೆ ಬೆಳಕಿನ ಸಮೀಪಕ್ಕೆ ಸಾಗಿದವರಿಗೆ ಅಂಧಕಾರ ನಾಶವಾಗುವಂತಹದ್ದು, ಬೆಳಕು ಪ್ರಾಪ್ತಿಯಾಗುವಂತಹದ್ದು, ರಾಮನ ಸಂಪರ್ಕಕ್ಕೆ ಬಂದವರು ಯಾರ್ಯಾರಿದ್ದಾರೋ ಅವರಿಗೆಲ್ಲ ರಾಮ ಆನಂದವನ್ನ ನೀಡ್ತಾ ಇದ್ದ. ಆ ಕಾಲದಲ್ಲಿ 2 ಮಾತು ಪ್ರಸಿದ್ಧವಾಗಿತ್ತು. ರಾಮ ಯಾರನ್ನ ನೋಡ್ತಾನೋ, ರಾಮನನ್ನು ಯಾರು ನೋಡ್ತಾರೋ ಅವರೇ ಧನ್ಯರು ಅಂತ. ಹೀಗೆ ಬಹಳ ವರ್ಷಗಳಷ್ಟು ಕಾಲ ಮಕ್ಕಳು ಆಗದೇ ಇರುವಂತಹ ಸಂದರ್ಭದಲ್ಲಿ ದಶರಥ ಮಹಾರಾಜ ಯಜ್ಞವನ್ನ ಮಾಡ್ತಾನೆ, ಪುತ್ರ ಕಾಮೇಷ್ಟಿ ಯಜ್ಞವನ್ನ.
ಯಜ್ಞ ಪುರುಷನೇ ಸ್ವತಃ ಬಂದು ಪಾಯಸವನ್ನು ನೀಡಿದ ಕಾರಣಕ್ಕಾಗಿ ಕೌಸಲ್ಯ, ಸುಮಿತ್ರ ಹಾಗೆ ಕೈಕೇಯಿ ಮೂವರು ಗರ್ಭವನ್ನು ಧರಿಸಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹೀಗೆ 4 ಜನ್ಮವನ್ನು ನೀಡ್ತಾರೆ. ಹುಟ್ಟಿದ 11ನೇ ಒಂದು ದಿನಕ್ಕೆ ವಸಿಷ್ಠರೇ ರಾಮನಿಗೆ ನಾಮಕರಣವನ್ನು ಮಾಡ್ತಾರೆ, ರಾಮ ಎನ್ನುವುದಾಗಿ. ಹೀಗೆ ಲೋಕದ ಮಂಗಳಕಾರಕನಾದಂತಹ, ಈ ಲೋಕವನ್ನು ಉದ್ಧರಿಸಲಿಕ್ಕೆ ಬಂದಂತಹ ಒಂದು ವ್ಯಕ್ತಿ ರಾಮ. ಅಂತಹ ಒಂದು ರಾಮ ಎನ್ನುವುದಾಗಿ ಅವರು ನಾಮಕರಣವನ್ನು ಮಾಡ್ತಾರೆ. ರಾಮೋ ನಾಮ ಜನೈಶ್ರುತಃ. ಈ ಲೋಕದಲ್ಲಿ ರಾಮನಷ್ಟು ಹೆಸರನ್ನು ಕೇಳಿದವರು, ರಾಮನ ಕುರಿತಾಗಿ ಕೇಳಿದವರು ತುಂಬ ಮಂದಿ. ಅವನಷ್ಟು ಮತ್ಯಾರ ಕುರಿತಾಗೂ ಕೂಡ ಕೇಳಲಿಲ್ಲ, ಅಷ್ಟೊಂದು ಪ್ರಸಿದ್ಧಿ ಆತ. ಅದಕ್ಕಾಗಿ ಹೇಳಿದೆ ಜನೈಶ್ರುತಃ, ಜನೈಹಿ ಶ್ರುತಃ ಅಂತ. ನಿಯತಾತ್ಮ, ಆತನ ಒಂದು ಮನಸ್ಸು ಅಂತಂದ್ರೆ ಹುಚ್ಚು ಹೊಳೆಯಂತೆ ಹರಿಯುವಂತ ಒಂದು ಮನಸ್ಸಲ್ಲ, ಹಿಡಿತದ ಮನಸ್ಸು. ಆತನ ಸ್ವಭಾವ ಹಾಗೆ ಮೈ ಮನ ಮಾತುಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಂತವನು, ಹಿಡಿತದಲ್ಲಿ ಇಟ್ಟುಕೊಂಡವನು. ಹೇಗೆ ಅಂತ ಕೇಳಿದ್ರೆ ಒಂದು ಉದಾಹರಣೆ ಬರುತ್ತೆ. ಗಂಗಾ ನದಿ ಸಮುದ್ರದತ್ತ ಹರಿದು ಹೋಗುತ್ತೆ. ಅಭಿಮುಖವಾಗಿ ಹರಿಯುವಂತೆ ಪರಮ ಲಕ್ಷ್ಯದ ಎಡೆಗೆ ಗುರಿ ಇಟ್ಟಂತಹ ಒಂದು ಮನಸ್ಸು ರಾಮ. ಹಾಗಾಗಿ ರಾಮನಿಗೆ ನಿಯತಾತ್ಮ ಅಂದ್ರೆ ಆತನ ಮನಸ್ಸು ಹಿಡಿತದಲ್ಲಿತ್ತು, ಹಿಡಿತವನ್ನ ಹೊಂದಿದವನು ಎನ್ನುವುದಾಗಿ ಅರ್ಥ. ಮಹಾವೀರ್ಯ, ಮಹಾವೀರ್ಯ ಅಂತಂದ್ರೆ ಅತ್ಯಂತ ಪರಾಕ್ರಮಿ ಅಂತ ಅರ್ಥ. ಅಂದ್ರೆ ಕಲ್ಪನೆಗೂ ಊಹೆಗೂ ಮೀರಿದಂತಹ ಒಂದು ಪರಾಕ್ರಮ ರಾಮನಲ್ಲಿತ್ತು. ಆ ಕಾರಣಕ್ಕಾಗಿ ರಾಮನಿಗೆ ಮಹಾವೀರ್ಯ ಅಂತ ಕರೆದದ್ದು. ದ್ಯುತಿಮಾನ್, ಧೃತಿಮಾನ್, ವಶಿ. ದ್ಯುತಿಮಾನ್ ಅಂತಂದ್ರೆ ಸಹಜ ಕಾಂತಿಯಿಂದ ಬೆಳಗುವವನು ಅಂತ ಅರ್ಥ. ಧೃತಿಮಾನ್ ಅಂತಂದ್ರೆ ಧೈರ್ಯಶಾಲಿ ಅಂತ ಅರ್ಥ. ಬಿರುಗಾಳಿಗೆ ಮರ ಗಿಡಗಳೆಲ್ಲ ಬಾಗಬಹುದು, ಆದರೆ ಪರ್ವತ ಹಾಗೆ ನಿಂತ್ಕೊಂಡಿರ್ತದೆ. ಅದಕ್ಕಾಗಿ ಅದಕ್ಕೆ ಅಚಲ ಅಂತ ಹೆಸರು. ಹಾಗೆ ಅಂತಹ ಒಂದು ಧೃತಿಮಾನ್ ಯಾವುದೇ ಸಂದರ್ಭದಲ್ಲೂ ಕೂಡ ಮನಸ್ಸು ವಿಕಾರವನ್ನು ಹೊಂದುವುದಿಲ್ಲ. ಸಂಪತ್ತು ಬರಲಿ, ವಿಪತ್ತು ಬರಲಿ, ರಾಮನ ಮನಸ್ಸು ಮಾತ್ರ ವಿಕಾರವನ್ನು ಹೊಂದುವುದಿಲ್ಲ. ಅಂತಹ ಒಂದು ಶ್ರೇಷ್ಠವಾದಂಥ ಗುಣವನ್ನು ಹೊಂದಿದಂಥವನು. ಧೃತಿಮಾನ್ ಅಂತಂದ್ರೆ ಧೈರ್ಯವನ್ನು ಹೊಂದಿದವನು. ವಶಿ ಅಂತಂದ್ರೆ ಎಲ್ಲರನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡವನು. ಹೇಗೆ ಅಂತ ಕೇಳಿದ್ರೆ ತನ್ನ ಅಮೂಲ್ಯವಾದಂತಹ ವ್ಯಕ್ತಿತ್ವದ ಮೂಲಕವಾಗಿ. ಕೆಲವರು ಹೇಗೆ ಅಂತ ಕೇಳಿದ್ರೆ ಅಧಿಕಾರದಿಂದ ವಶಪಡಿಸಿಕೊಳ್ತಾರೆ, ಹಾಗಲ್ಲ. ತನ್ನ ಒಳ್ಳೆಯ ಗುಣದಿಂದ ಎಲ್ಲರನ್ನು ಕೂಡ ವಶಪಡಿಸಿಕೊಂಡವನು, ಎಲ್ಲರನ್ನು ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡವನು ಆಗಿದ್ದ. ರಾಮನು ಇದ್ದ. ಇದು ಮೊದಲನೇ ಶ್ಲೋಕದ ಅರ್ಥ. ನೋಡಿ ಮತ್ತೊಮ್ಮೆ ಹೇಳ್ತೇನೆ. ರಾಮನು ಇಕ್ಷ್ವಾಕು ವಂಶವನ್ನು ಬೆಳಗಿದವನು, ತನ್ನನ್ನ ತಾನು ಹಿಡಿತದಲ್ಲಿಟ್ಟುಕೊಂಡವನು, ಪರಾಕ್ರಮಿಯು, ಸಹಜ ಕಾಂತಿಯಿಂದ ಬೆಳಗುವವನು, ಧೈರ್ಯವಂತವನು, ಎಲ್ಲರನ್ನೂ ತನ್ನ ವಶದಲ್ಲಿಟ್ಟುಕೊಂಡವನು. ಹಾಗೆ ರಾಮೋ ನಾಮ ಜನೈಶ್ರುತಃ, ರಾಮ ಎನ್ನುವುದಾಗಿ ಎಲ್ಲರಿಂದ ಕರೆಸಿಕೊಂಡವನು ಆಗಿದ್ದನು. ರಾಮನೇ, ಮತ್ಯಾರೂ ಅಲ್ಲ, ಆಗಿದ್ದನು ಎನ್ನುವುದು ಮೊದಲನೇ ಶ್ಲೋಕದ ಅರ್ಥ. ಎರಡನೇ ಶ್ಲೋಕದ ಅರ್ಥ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರು ನಿಬರ್ಹಣ ವಿಪುಲಾಂಸೋ ಮಹಾಬಾಹು ಕಂಬುಗ್ರೀವೋ ಮಹಾಹನು. ರಾಮನ ಕುರಿತಾಗಿ ಇನ್ನಷ್ಟು ಗುಣಗಳನ್ನು ಮುಂದೆ ಹೇಳಿದ್ದಾನೆ. ಬುದ್ಧಿಮಾನ್, ನೀತಿಮಾನ್, ವಾಗ್ಮಿ, ಶ್ರೀಮಾನ್, ಶತ್ರು ನಿಬರ್ಹಣ, ವಿಪುಲಾಂಸ, ಮಹಾವೀರ್ಯ, ಮಹಾಬಾಹು, ಕಂಬುಗ್ರೀವೋ ಮಹಾಹನು. ವಿಪುಲಾಂಸ, ಮಹಾಬಾಹು, ಕಂಬುಗ್ರೀವ, ಮಹಾಹನು, ಶ್ರೀಮಾನ್, ಬುದ್ಧಿಮಾನ್, ನೀತಿಮಾನ್, ವಾಗ್ಮಿ, ಶತ್ರು ನಿಬರ್ಹಣ. ಇದು ರಾಮನ ಗುಣ. ರಾಮ ಹೇಗಿದ್ದ ಅಂತ. ರಾಮ ಬುದ್ಧಿಮಾನ್. ಬುದ್ಧಿಮಾನ್ ಅಂತಂದ್ರೆ ಬುದ್ಧಿವಂತನು ಅಂತ ಅರ್ಥ.
ಬುದ್ಧಿ ಇರುವವರೆಲ್ಲ ಬುದ್ಧಿವಂತ ಅಲ್ಲ. ಯಾರು ಬುದ್ಧಿವಂತ ಅಂತಂದ್ರೆ ಪ್ರಶಸ್ತವಾದಂಥ ಬುದ್ಧಿ ಉಳ್ಳವನೇ ಬುದ್ಧಿವಂತ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ಯಾರು ತೆಗೆದುಕೊಳ್ಳಲಿಕ್ಕೆ ಸಮರ್ಥನೋ ಅವನೇ ಬುದ್ಧಿವಂತ. ಬುದ್ಧಿವಂತ ಯಾರು? ಸರಿಯಾದ ಸಮಯದಲ್ಲಿ ಸರಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಯಾರು ಸಮರ್ಥನೋ ಅವನೇ ಬುದ್ಧಿವಂತ. ರಾಮನು ಅಂತಹ ಒಂದು ಬುದ್ಧಿವಂತನಾಗಿದ್ದ. ಯಾವ ಕ್ಷಣದಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ಳಬೇಕು, ಹೇಗೆ ವರ್ತಿಸಬೇಕು ಎನ್ನುವಂತಹದ್ದು ಆತನಿಗೆ ಜನ್ಮಜಾತವಾಗಿ ಬಂದಿತ್ತು. ಅದಕ್ಕಾಗಿ ಆತನಿಗೆ ಬುದ್ಧಿಮಾನ್ ಅಂತ ಹೇಳಿರುವಂತಹದ್ದು. ನೀತಿಮಾನ್, ನೀತಿ ಉಳ್ಳವನು ಅಂತ ಅರ್ಥ. ನೀತಿಯ ಅಂದರೆ ವಸಿಷ್ಠರು ಆತನಿಗೆ ಎಲ್ಲ ವಿದ್ಯೆಗಳನ್ನು, ವೇದಗಳನ್ನು, ಹಾಗೆ ವೇದಾಂಗಗಳನ್ನು, ನೀತಿಶಾಸ್ತ್ರ ಇತ್ಯಾದಿಗಳನ್ನು ಕಲಿಸಿದ್ರು. ಹಾಗಾಗಿ ಆ ಎಲ್ಲ ನೀತಿಗಳನ್ನು ಬಲ್ಲವನಾಗಿದ್ದ, ಅದರಂತೆ ವರ್ತಿಸುವವನಾಗಿದ್ದ, ನೀತಿವಂತನು ಅಂತ ಅರ್ಥ ನೀತಿಮಾನ್ ಅಂತಂದು. ವಾಗ್ಮಿ ಅಂತಂದರೆ ಚೆನ್ನಾಗಿ ಮಾತನಾಡಲಿಕ್ಕೆ ತಿಳಿದವನು ಅಂತ ಅರ್ಥ. ಮಾತುಗಾರ ಅಂತ ಅರ್ಥ. ತನ್ನ ಭಾವನೆಯನ್ನು ಜಗದ ಜನರಿಗೆ ಹಂಚಲಿಕ್ಕೆ ಬೇಕಾದಂತಹ ಒಂದು ವಾಕ್ ಸಂಪತ್ತು ರಾಮನಲ್ಲಿತ್ತು. ಅದನ್ನೇ ವಾಗ್ಮಿ ಅಂತ ಹೇಳಿರುವಂತಹದ್ದು. ಮಾತುಗಾರ ಅಂತ ಅರ್ಥ. ಶ್ರೀಮಾನ್, ಶ್ರೀಮಾನ್ ಅಂತಂದರೆ ಸಂಪತ್ತು ಉಳ್ಳವನು ಅಂತ ಮೇಲ್ನೋಟಕ್ಕೆ ಅರ್ಥ. ನಿಜವಾಗಿ ಕೂಡ ಹೌದು, ಸಂಪತ್ತು ಉಳ್ಳವನು. ಹಾಗಾದರೆ ಸಂಪತ್ತು ಅಂದರೆ ಯಾವುದು? ಒಂದಿಷ್ಟು ಮುತ್ತುರತ್ನಾದಿಗಳು, ಭೂಮಿ, ಮನೆ, ಇದು ಮಾತ್ರ ಸಂಪತ್ತಲ್ಲ. ನಿಜವಾದಂಥ ಸಂಪತ್ತು ಯಾವುದು ಅಂತ ಕೇಳಿದ್ರೆ ನಮ್ಮ ಈ ಶರೀರ ಏನಿದೆಯೋ, ಭಗವಂತ ಕೊಟ್ಟಿರುವಂಥ ಈ ಶರೀರ, ಇದೇ ನಿಜವಾದಂಥ ಸಂಪತ್ತು. ನೋಡಿ, ಒಂದು ಹೀಗೆ ಸಂದರ್ಭ ಬರುತ್ತೆ. ಒಬ್ಬ ಶ್ರೀಮಂತನ ಹತ್ರ ಹೊಯ್ಕೊಂಡು ಯುವಕ ನನಗೆ ಭಿಕ್ಷೆ ನೀಡಿ ಅಂತ ಕೇಳ್ತಾನೆ. ಆಗ ಆ ಶ್ರೀಮಂತ ಹೇಳ್ತಾನೆ, ನಿನ್ನ ಯಾವ ಮೂತ್ರಕೋಶ ಕಿಡ್ನಿ ಇದೆಯೋ ಅದು ನನಗೆ ಕೊಡು, ನಿನಗೆ 5 ಲಕ್ಷ ಕೊಡ್ತೇನೆ. ಯುವಕ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನಾನು ಕೊಡುವುದಿಲ್ಲ. ನಿನ್ನೆರಡು ಕೈಕಾಲುಗಳನ್ನು ಕೊಡು, 10 ಲಕ್ಷ ಕೊಡ್ತೇನೆ. ಅಯ್ಯೋ ಇಲ್ಲ ಇಲ್ಲ, ನಾನು ಕೊಡಲ್ಲ. ನಿನ್ನ ಕಣ್ಣುಗಳನ್ನು ಕೊಡು, 20 ಲಕ್ಷವನ್ನು ಕೊಡ್ತೇನೆ. ಇಲ್ಲ ಇಲ್ಲ ಇಲ್ಲ, ನಾನು ಕೊಡುವುದಿಲ್ಲ ಅಂತ ಹೇಳ್ತಾನೆ. ಆಗ ಆ ಶ್ರೀಮಂತ ಹೇಳ್ತಾನೆ, 5 ಲಕ್ಷಕ್ಕಿಂತ ಬೆಲೆ ಬಾಳುವಂತಹ ಒಂದು ಮೂತ್ರಕೋಶವನ್ನು, 10 ಲಕ್ಷಕ್ಕಿಂತ ಬೆಲೆ ಬಾಳುವಂಥ ಕೈಕಾಲುಗಳನ್ನು, 20 ಲಕ್ಷಕ್ಕಿಂತ ಬೆಲೆ ಬಾಳುವಂತಹ ಕಣ್ಣುಗಳನ್ನು ಇಟ್ಟುಕೊಂಡು, ಅಂದರೆ ನೀ ಈ ದೇಹ ಸಂಪತ್ತನ್ನು, ಗಟ್ಟುಮುಟ್ಟಾದಂಥ ಒಂದು ದೇಹ ಸಂಪತ್ತನ್ನು ಹೊಂದಿದಂಥ ನೀನು ಹೇಗೆ ಬಡವಾದದ್ದು? ಒಳ್ಳೆಯ ಶರೀರ ಸಂಪತ್ತನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ. ಅದನ್ನು ನಾವು ಸರಿಯಾಗಿ ಅರಿಯದೆ ನಾವು ನಾನು ಬಡವ ಅಂತ ಹೇಳಿದ್ರೆ ನಮ್ಮನ್ನು ಇಲ್ಲಿಗೆ ಕಳಿಸಿದಾನಲ್ಲ ಆ ಭಗವಂತನಿಗೆ ಮಾಡುವಂಥ ದೊಡ್ಡವಂತಾದಂಥ ಒಂದು ಮೋಸ. ಹಾಗಾಗಿ ಸಂಪತ್ತು ಅಂತಂದರೆ ಶರೀರ ಸಂಪತ್ತೇ ನಿಜವಾದಂಥ ಸಂಪತ್ತು. ರಾಮ ಅಂತಹ ಒಂದು ಶರೀರ ಸಂಪತ್ತನ್ನು ಹೊಂದಿದ್ದ, ರಾಜ್ಯವನ್ನು ಹೊಂದಿದ್ದ, ಭೋಗ ಸಂಪತ್ತುಗಳನ್ನು ಹೊಂದಿದ್ದ. ಹಾಗೆ ಎಲ್ಲವನ್ನು ಕೂಡ ಏನು ಸಂಪತ್ತುಗಳೇನಿದೆಯೋ, ಬೌದ್ಧಿಕವಾದಂಥ ಸಂಪತ್ತು, ದೇಹ ಸಂಪತ್ತು, ಭೌತಿಕವಾದಂಥ ಸಂಪತ್ತು, ಎಲ್ಲ ಸಂಪತ್ತುಗಳನ್ನು ಉಳ್ಳವನು ಆಗಿದ್ದ. ಶತ್ರು ನಿಬರ್ಹಣ ಅಂತಂದರೆ ಶತ್ರುಗಳನ್ನು ನಿಗ್ರಹಿಸಿದವನು ಅಂತ ಅರ್ಥ. ರಾಮನ ಎದುರಿಗೆ ಯಾವ ಶತ್ರುಗಳು ಕೂಡ ಉಳಿಯಲಿಲ್ಲ, ನಾಮಾವಶೇಷಗೊಳ್ತಾರೆ. ತಾಟಕಿ ಇರಬಹುದು, ಹಾಗೆ ಸುಬಾಹು ಇರಬಹುದು, ನಂತರದಲ್ಲಿ ಮಾರೀಚ ಇರಬಹುದು, ಹಾಗೆ ಬೇಕಾದಷ್ಟು ಕರದೂಷಣರಿರಬಹುದು, ಕುಂಭಕರ್ಣ, ರಾವಣ, ಹೀಗೆ ಎಲ್ಲ ಒಂದು ಶತ್ರುಗಳನ್ನು ಆತ ನಿಬರ್ಹಣ, ಕೊಂದವನು, ನಾಶಪಡಿಸಿದವನು ಅಂತ ಅರ್ಥ. ವಿಪುಲಾಂಸ ಅಂತಂದ್ರೆ ವಿಪುಲೌ ಅಂಸೌ ಯಸ್ಯ ಸಹ, ಹೊಂದಿದವನು ರಾಮನಾಗಿದ್ದ. ಬಹುರೀ ಸಮಾಸ, ವಿಪುಲೌ ಅಂಸೌ ಯಸ್ಯ ಸಹ ಅಂತ. ಅಂತಹ ಒಂದು ರಾಮ ಮಹಾಬಾಹು, ಅತ್ಯಂತ ದೀರ್ಘವಾದಂಥ ಒಂದು ಬಾಹುವನ್ನು ಹೊಂದಿದ್ದ. ಅದಕ್ಕಾಗಿ ರಾಮನಿಗೆ ಧ್ಯಾಯೇತ್ ಆಜಾನುಬಾಹು, ಆಜಾನು ಅಂತಂದ್ರೆ ಯಾವ ನಮ್ಮ ಮೊಣಕಾಲಿದೆಯೋ ಅಲ್ಲಿಯ ತನಕವಾಗಿರುವಂಥ ಒಂದು ಕೈಯನ್ನು ಹೊಂದಿದವನಾಗಿದ್ದ ಅಂತ ಕರೀತಾರೆ. ಮಹಾಬಾಹು ಅಂತ ಕರೀತಾರೆ. ಬಲವಾದಂಥ ಒಂದು ಹೆಗಲನ್ನು ಹೊಂದಿದವನಾಗಿದ್ದ, ತೋಳುಗಳನ್ನು ಹೊಂದಿದವನಾಗಿದ್ದ. ಹಾಗೆ ಕಂಬುಗ್ರೀವೋ ಅಂತಂದ್ರೆ ಶಂಖ ರೇಖಾಂಕಿತ ಕಂಠ ಅಂತ ಅರ್ಥ. ಅಲ್ಲಿ ಶಂಖದ ಚಿಹ್ನೆ ಇರುವಂತಹದ್ದು, ಅದು ಶ್ರೇಷ್ಠವಾದಂತಹ ಒಂದು ಲಕ್ಷಣ ಅಂತ
ಸಾಮುದ್ರಿಕ ದೇಹದ ಒಂದು ಲಕ್ಷಣವನ್ನು ಹೊಂದಿರುವಂಥ ಸಾಮುದ್ರಿಕ ಶಾಸ್ತ್ರ ಹೇಳುವಂಥದ್ದು. ವಿಶೇಷವಾಗಿ ಹೇಳುವುದಿದ್ರೆ ಆತ ಹೇಗಿದ್ದ ಅಂತಂದರೆ ಅತಿ ಎತ್ತರವೂ ಅಲ್ಲದ, ಕುಬ್ಜನೂ ಅಲ್ಲದ, ಅತಿ ಸ್ಥೂಲವೂ ಅಲ್ಲದ, ಕೃಶಕಾಯನೂ ಅಲ್ಲದ, ಅತಿ ಬಿಳಿಯದಾದಂಥ ಬಣ್ಣದಿಂದ ಕೂಡಿರದ, ಹಾಗೆ ಕಪ್ಪು ಅಲ್ಲದ ಸಮಶರೀರದವನಾಗಿದ್ದ. ನಾವೆಲ್ಲ ಸಿನಿಮಾದಲ್ಲೋ ನಾಟಕದಲ್ಲೋ ರಾಮನಿಗೆ ನೀಲಿ ಬಣ್ಣವನ್ನು ಅಥವಾ ಆ ರೀತಿಯ ಬಣ್ಣಗಳನ್ನು ನೋಡ್ತೇವೆ. ಹಾಗಿರಲಿಲ್ಲ ರಾಮ, ಆ ರೀತಿಯಾದಂಥ ಬಣ್ಣಗಳನ್ನು ಹೇಳಲಿಲ್ಲ. ಮಳೆ ಮೋಡಗಳನ್ನು ಹೋಲುವಂತಹ ನುಣುಪಾದ ಹೊಳಪಾದ ಸೊಗಸಾದ ವರ್ಣವುಳ್ಳವನು, ಸ್ವಲ್ಪ ಕಪ್ಪೆಗಿನ ಬಣ್ಣವನ್ನು ಹೊಂದಿದ್ದು ಹೌದು. ಅಂತಹ ಒಂದು ಶರೀರವನ್ನು ಹೊಂದಿದ್ದ, ಅರ್ಧಚಂದ್ರಾಕಾರದ ಉನ್ನತವಾದ ಅನೇಕ ರೇಖೆಗಳಿಂದ ಕೂಡಿದ ವಿಶಾಲವಾದಂಥ ಹಣೆ ಆತನದ್ದು. ಇಲ್ಲಿ ಕಂಬುಗ್ರೀವ ಅಂತ ಮಾತ್ರ ಹೇಳಿದ್ದಾನೆ. ರಾಮ ಹೇಗಿದ್ದಾನೆ ಎನ್ನುವುದಕ್ಕೆ ಹೇಳ್ತಾರೆ ರಾಮಾಯಣದಲ್ಲೇ. ಕಮಲದಂತೆ ಕಣ್ಣುಳ್ಳವನು, ವಿಶಾಲವಾದಂಥ ಹಣೆ, ದುಂಡಾದ ತುಂಬಿದ ತೋಳುಗಳನ್ನು ಹೊಂದಿದವನು, ಮೊಣಕಾಲಿಗೆ ತಾಗುವಷ್ಟು ದೀರ್ಘವಾದಂತಹ ಒಂದು ಕೈಯನ್ನ ಆತ ಹೊಂದಿದ್ದ. ಬಲವಾದಂತಹ ಒಂದು ಹೆಗಲು, ವಿಪುಲಾಂಸೋ ಅಂತ ಏನು ನಾವು ಕರೆದಿದ್ದೇವೋ ನೋಡಿದ್ದೇವೋ ಅದು. ಸಕಲ ಜೀವರಾಶಿಗಳ ಜೀವದ ಭಾರ ಹೊರಲು ನಾನು ಬಂದಿರುವೆ ಎನ್ನುವ ರೀತಿಯಲ್ಲಿ ಉನ್ನತವಾದಂಥ ಹೆಗಲುಗಳನ್ನು ಆತ ಹೊಂದಿದ್ದ. ಗಜರಾಜನನ್ನೋ ಮೃಗರಾಜನನ್ನೋ ಹೋಲುವಂಥ ಗಂಭೀರವಾದಂಥ ನಡಿಗೆಯನ್ನ ಆತ ಹೊಂದಿದ್ದ. ದಾರಿ ತಪ್ಪದ, ಗುರಿ ಮರೆಯದ ಅವನ ನಡತೆ, ಇದು ರಾಮನ ನಡತೆ, ಆತನ ನಡತೆ, ಇದು ರಾಮನ ನಡತೆ. ಹೀಗೆ ಆತ ಶರೀರ ಸಂಪತ್ತನ್ನು ಹೊಂದಿದ್ದ. ಬಲಶಾಲಿಯಾದಂಥ ಹೆಗಲುಗಳನ್ನು, ಉದ್ದವಾದಂಥ ಒಂದು ತೋಳುಗಳನ್ನು, ಕುತ್ತಿಗೆಯಲ್ಲಿ ಶಂಖದ ಚಿಹ್ನೆಯನ್ನು ಹೊಂದುವಂತಹ ರೀತಿಯ ಚಿಹ್ನೆಗಳು, ಮಹಾಹನು ತುಂಬಿದಂಥ ಒಂದು ಕೆನೆ. ಮಹಾಂತೌ ಹನು ಯಸ್ಯ ಸಹ ಬಹುರೀ ಸಮಾಸ. ಹನು ಅಂತಂದ್ರೆ ಕೆನ್ನೆ ಅಂತ ಅರ್ಥ. ತುಂಬಿದಂಥ ಕೆನ್ನೆಯನ್ನು ಹೊಂದಿದವನು ಆಗಿದ್ದನು. ಇದು ರಾಮನ ಒಂದು ಶರೀರ ಸಂಪತ್ತಿನ ಕುರಿತಾಗಿ ಹೇಳ್ತಾರೆ. ನೋಡಿ, ಮತ್ತೊಮ್ಮೆ ಹೇಳ್ತೇನೆ ಅರ್ಥವನ್ನ. ಬುದ್ಧಿಮಾನ್ ರಾಮನು ಬುದ್ಧಿವಂತನು, ನೀತಿವಂತನು ನೀತಿಮಾನ್, ವಾಗ್ಮಿ ಮಾತುಗಾರನು, ಶ್ರೀಮಾನ್ ಸಂಪತ್ತುಳ್ಳವನು, ಶತ್ರು ನಿಬರ್ಣ ಶತ್ರುಗಳನ್ನು ನಾಮಾವಶೇಷಗೊಳಿಸಿದವನು, ವಿಪುಲಾಂಸಃ ಬಲವಾದಂಥ ಹೆಗಲುಳ್ಳವನು, ಮಹಾಬಾಹು ಉದ್ದವಾದಂಥ ತೋಳುಗಳನ್ನು ಹೊಂದಿದವನು, ಕಂಬುಗ್ರೀವ ಕುತ್ತಿಗೆಯಲ್ಲಿ ಶಂಖದ ಚಿಹ್ನೆಯನ್ನು ಹೊಂದಿದವನು, ಮಹಾಹನು ತುಂಬಿದ ಹನು ಕೆನ್ನೆಗಳನ್ನು ಹೊಂದಿದವನು ಆಗಿದ್ದನು. ಇದು ರಾಮನ ಒಂದು ಗುಣ, ಶರೀರ ಸಂಪತ್ತು. ಮುಂದುವರೆದು ಹೇಳ್ತಾರೆ 3ನೇ ಶ್ಲೋಕದಲ್ಲಿ, ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇರತಃ ಯಶಸ್ವಿ ಜ್ಞಾನ ಸಂಪನ್ನ ಶತ್ರುರ್ ಶುಚಿ ವಶ್ಯ ಸಮಾಧಿಮಾನ್. ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇರತಃ ಯಶಸ್ವಿ ಜ್ಞಾನ ಸಂಪನ್ನ ಶುಚಿ ವಶ್ಯ ಸಮಾಧಿಮಾನ್ ಎನ್ನುವುದಾಗಿ ಪದಚ್ಛೇದ. ಅನ್ವಯ ಹೇಗೆ ಅಂತಂದ್ರೆ, ಧರ್ಮಜ್ಞ ಸತ್ಯಸಂಧ ಜ್ಞಾನ ಸಂಪನ್ನ ಯಶಸ್ವಿ ಸಮಾಧಿಮಾನ್ ಶುಚಿ ವಶ್ಯ ಪ್ರಜಾನಾಂ ಹಿತೆ ರತಃ ಚ. ರಾಮನು ಆಗಿದ್ದ. ಇದೆಲ್ಲ ರಾಮನಿಗೆ ವಿಶೇಷಣ. ರಾಮನು ಧರ್ಮವನ್ನ ತಿಳಿದವನು, ಚೆನ್ನಾಗಿ ಅರಿತವನು. ಧರ್ಮ ಯಾವುದು, ಅಧರ್ಮ ಯಾವುದು, ಅಧರ್ಮ ಮಾಡಿದವರನ್ನ ಹನನ ಮಾಡಿದವನು. ವಾಲಿ ಹತ್ರ ಕೂಡ ಇದನ್ನೇ ಹೇಳ್ತಾನೆ, ನೀನು ಅಧರ್ಮಿ, ಅದಕ್ಕಾಗಿ ನಿನ್ನನ್ನು ನಾನು ಕೊಂದದ್ದು, ಮರೆಯಲ್ಲಿ ನಿಂತ ಕೊಂದದ್ದು ತಪ್ಪಲ್ವೇ ಅಂತ ಕೇಳಿದಾಗ ಅಧರ್ಮಿಯನ್ನ ಹೇಗೆ ಬೇಕಾದರೂ ಕೊಲ್ಬಹುದು ಅಂತ ಹೇಳ್ತಾನೆ. ಹಾಗೆ ರಾವಣನಿಗೂ ಕೂಡ ಅದೇ ಒಂದು ಉತ್ತರ. ಅದಕ್ಕಾಗಿ ರಾಮ ಚೆನ್ನಾಗಿ ಧರ್ಮವನ್ನ ಅರಿತವನಾಗಿದ್ದ. ಸತ್ಯಸಂಧಃ ಸತ್ಯವನ್ನೇ ನುಡಿಯುವವನು ಆಗಿದ್ದ. ಪ್ರಜಾನಾಂಚ ಹಿತೇರತಃ ಪ್ರಜೆಗಳ ಹಿತವನ್ನ ಯಾವಾಗಲೂ ಕೂಡ ಬಯಸಿದವನು. ನೋಡಿ, ಸಾಮಾನ್ಯವಾಗಿ ನಾವು ಹೇಳುವುದಿದ್ರೆ ರಾಮ ವಿಶ್ವಾಮಿತ್ರರೊಟ್ಟಿಗೆ ಹೋಗುವಂತಹ ಸಂದರ್ಭದಲ್ಲಿ ಆತನಿಗೆ ಸಾಮಾನ್ಯವಾಗಿ ಊನ ಷೋಡಶ ವರ್ಷೋಯಂ ರಾಮೋ ರಾಜೀವಲೋಚನ 16 ವರ್ಷ ಆಗಿತ್ತು. ರಾಮನಿಗೆ ಸೀತಾ ವಿಯೋಗ ಆದಂತಹ ಸಂದರ್ಭದಲ್ಲಿ ರಾಮನಿಗೆ 25 ವರ್ಷ ಸಾಮಾನ್ಯವಾಗಿ. 14 ವರ್ಷ ಏನಿದೆಯೋ ಸಾಮಾನ್ಯ ಅದು ವನವಾಸ. ಆ ನಂತರದಲ್ಲಿ ರಾಮ ಮರಳಿ ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಭಿಷೇಕಗೊಂಡು ಸಾಮಾನ್ಯವಾಗಿ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ
11,000 ಹತ್ರ 11,000 ವರ್ಷಗಳಷ್ಟು ಕಾಲ ಆತ ಬದುಕಿದ್ದಾನೆ, ಆಳ್ವಿಕೆಯನ್ನು ನಂತರದಲ್ಲಿ ಮಾಡ್ತಾನೆ. ಇವಿಷ್ಟು ರಾಮನ ಒಂದು ಎಷ್ಟು ವರ್ಷ ಬದುಕಿದ್ದ ಅಂತ. ಹೀಗೆ ಇಷ್ಟು ಅಂದರೆ ರಾಮ ಅಯೋಧ್ಯೆಗೆ ಹಿಂತಿರುಗಿ ನಂತರ ಸುಮಾರು 16,000 ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ. ಆತ ಪ್ರಜೆಗಳ ಹಿತವನ್ನೇ ಬಯಸುವವನಾಗಿದ್ದ. ಯಶಸ್ಸು ಆತನನ್ನು ಅನುಸರಿಸಿ ಬಂದಿತ್ತು, ಯಶಸ್ವಿಯಾಗಿದ್ದ. ಜ್ಞಾನ ಸಂಪನ್ನ. ತಪ್ಪು ಯಾವುದು, ಸರಿ ಯಾವುದು, ಯುಕ್ತ ಯಾವುದು, ಅಯುಕ್ತ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಇದೆಲ್ಲವನ್ನು ಕೂಡ ಅರಿತಿದ್ದ ಆತ. ಒಟ್ಟಿನಲ್ಲಿ ಜ್ಞಾನ ಸಂಪನ್ನನಾಗಿದ್ದ. ವೇದಗಳು, ವೇದಾಂಗಗಳು, ಶಾಸ್ತ್ರ ಇತ್ಯಾದಿ ಎಲ್ಲವನ್ನು ಕೂಡ ಗುರುಮುಖವಾಗಿ, ವಸಿಷ್ಠರ ಮೂಲಕವಾಗಿ, ವಿಶ್ವಾಮಿತ್ರರ ಮೂಲಕವಾಗಿ ಅರಿತಿದ್ದ ಆತ. ಶುಚಿ ಅಂತಂದ್ರೆ ಶುದ್ಧನು ಅಂತ ಅರ್ಥ. ಶುದ್ಧನು ಅಂತಂದ್ರೆ ಮೈ, ಮನ, ಮಾತು ಮೂರು ಕೂಡ ಆತನದು ಶುದ್ಧವಾಗಿತ್ತು. ಅಂತಹ ಶುದ್ಧನೂ ಆಗಿದ್ದ. ವಶ್ಯ ಅಂತಂದ್ರೆ ಹಿಂದೆ ಬಂದಂಥ ಒಂದು ವಿಷಯನೇ. ಕೆಲವೊಂದು ಸಂಗತಿಗಳು ಹಿಂದೆ ಬರುತ್ತೆ, ಮತ್ತೆ ಮುಂದೆ ಕೂಡ ಬರಲಿಕ್ಕಿದೆ, ಒಂದೊಂದು ಶಬ್ದಗಳು ರಿಪೀಟ್ ಆಗಿದೆ. ವಶ್ಯ ಅಂತಂದ್ರೆ ಎಲ್ಲರನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡವನು ಅಂತ ಅರ್ಥ. ಹೇಗೆ ಅಂತಂದ್ರೆ ತನ್ನ ವ್ಯಕ್ತಿತ್ವದ ಮೂಲಕವಾಗಿ, ಅಧಿಕಾರದಿಂದಲ್ಲ. ಸಮಾಧಿಮಾನ್, ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಹಾಗೆ ಯೋಗದಲ್ಲಿ ಉಕ್ತವಾದಂಥ ಒಂದು ಯಾವ ಸಮಾಧಿ ಇದೆಯೋ ಅಂತಹ ಒಂದು ಯೋಗದಲ್ಲಿ ಉಕ್ತವಾದಂಥ ಸಮಾಧಿ ಸ್ಥಿತಿಗೆ, ಧ್ಯಾನದ ಆ ಒಂದು ಸ್ಥಿತಿಗೆ ತಲುಪುವವನು ಆಗಿದ್ದ. ಅಂತಹ ಯೋಗ ಸಾಧಕನು ಕೂಡ ಆಗಿದ್ದ. ವಾಲ್ಮೀಕಿಗಳು ಹೇಳ್ತಾರೆ, ವಸಿಷ್ಠರ ಆಶ್ರಮದಲ್ಲಿ ಅವರು ಆತನಿಗೆ ಯೋಗ ಇತ್ಯಾದಿಗಳನ್ನು ಕೂಡ ಹೇಳಿಕೊಟ್ರು ಅಂತ. ಹೀಗೆ ಆ ಗುರುಮುಖವಾಗಿ ಬಂದಂಥ ಯೋಗವನ್ನು ಕಲಿತು ಯೋಗ ಸಾಧನೆಯಲ್ಲಿ ಯಾವ ಒಂದು ಹಂತವಾಗಿ ಮುನ್ನಡೆದು ಮೇಲೇರಿ ಸಮಾಧಿ ಸ್ಥಿತಿಗೂ ಕೂಡ ತಲುಪುವವನಾಗಿದ್ದ. ಇಷ್ಟೇ ಈ ಶ್ಲೋಕದ ಅರ್ಥ. ಧರ್ಮವನ್ನು ಬಲ್ಲವನು, ಸತ್ಯ ಸಂಧನು, ಪ್ರಜೆಗಳ ಹಿತವನ್ನೇ ಬಲ್ಲವನು, ಯಾವಾಗಲೂ ಕೂಡ ಬಯಸುವವನು, ಯಶಸ್ವಿಯು, ಜ್ಞಾನ ಸಂಪನ್ನನು, ಶುದ್ಧನು, ಎಲ್ಲರನ್ನೂ ತನ್ನ ವಶದಲ್ಲಿಟ್ಟುಕೊಂಡವನು, ಸಮಾಧಿ ಸ್ಥಿತಿಗೆ, ಧ್ಯಾನದ ಸಮಾಧಿ ಸ್ಥಿತಿಗೆ ತಲುಪುವವನು ಆಗಿದ್ದ. ಇದು ಈ ಶ್ಲೋಕದ ಅರ್ಥ. ಮುಂದಿನ ಶ್ಲೋಕದ ಅರ್ಥ, ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ವೇದ ವೇದಾಂಗ ತತ್ವಜ್ಞೋ ಧನುರ್ವೇದೇ ಚ ನಿಷ್ಠತಃ. ರಾಮನ ಇನ್ನಷ್ಟು ಗುಣಗಳನ್ನು ಮುಂದೆ ಹೇಳ್ತಾನೆ. ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ವೇದ ವೇದಾಂಗ ತತ್ವಜ್ಞ ಧನುರ್ವೇದೇ ಚ ನಿಷ್ಠತಃ. ಪದಚ್ಛೇದ. ಇನ್ನು ಅನ್ವಯ, ಧರ್ಮಜ್ಞ ಸತ್ಯಸಂಧ ಜ್ಞಾನಸಂಪನ್ನ ಯಶಸ್ವಿ ಸಮಾಧಿಮಾನ್ ಸ್ವಸ್ಯ ಧರ್ಮಸ್ಯ ರಕ್ಷಿತ ಸ್ವಜನಸ್ಯ ರಕ್ಷಿತ ವೇದ ವೇದಾಂಗ ತತ್ವಜ್ಞ ಧನುರ್ವೇದೆ ನಿಷ್ಠಿತಃ ಚ ಅಂತ ಬಾಲಕಾಂಡದಿಂದ ಆಯ್ಕೆ ಮಾಡಿಕೊಂಡಿರುವಂಥ ಒಂದು ಶ್ಲೋಕ ಇದು. ರಾಮನು ತನ್ನ ಧರ್ಮವನ್ನು ರಕ್ಷಿಸಿದವನು, ತನ್ನ ಜನರನ್ನು ರಕ್ಷಿಸಿದವನು. ಧರ್ಮವನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಆತನ ಅವತಾರ ಆಯಿತು. ವಿಷ್ಣುವಿನ 10 ಅವತಾರಗಳಲ್ಲಿ ಯಾವ ರಾಮ ಅವತಾರ ಯಾಕಾಯಿತು ಅಂತ ಕೇಳಿದ್ರೆ, ರಾಮ ತಾನು ನಡೆದು ತೋರಿಸಿದ್ದಾನೆ. ಕೃಷ್ಣ ನುಡಿದು ತೋರಿಸಿದ್ರೆ ರಾಮ ನಡೆದು ತೋರಿಸದ್ದು. ಈತ ಅಂದರೆ ರಾಮನು ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಈ ಒಂದು ಮಾನವ ರೂಪದಲ್ಲಿ ಬಂದದ್ದು. ದೇವತೆಗಳಿಂದ ಸಾವು ಬರಬಾರದು ಅಂತ ರಾವಣ ಬಯಸಿದ್ದ, ಅಥವಾ ಲೀಸ್ಟ್ನಲ್ಲಿ ಮನುಷ್ಯರನ್ನ ಕೇಳುವುದನ್ನು ಬಿಟ್ಟಿದ್ದ, ಯಾರಿಂದ ಸಾವು ಬರಬಾರದು ಅಂತ. ಆಗ ಈ ಮನುಷ್ಯರಿಂದ ಅಥವಾ ಮನುಷ್ಯನ ಇತ್ಯಾದಿಗಳು ಆತನಿಗೆ ಒಂದು ಕ್ಷುಲ್ಲಕ, ಮನುಷ್ಯರು ಅಂದರೆ ಕ್ಷುಲ್ಲಕ ಎನ್ನುವ ಕಾರಣಕ್ಕಾಗಿ ಮನುಷ್ಯರ ಸುದ್ದಿಯನ್ನು ಆತನಿಗೆ ಅಥವಾ ನೆನಪಿರಲಿಲ್ಲ. ಮಾನವ ರೂಪದಿಂದ ದೇವನಾಗಿ ರಾಮ ಅವತರಿಸ್ತಾನೆ. ಹೀಗೆ ಅವತರಿಸಿದಂಥ ರಾಮನು ಈ ಲೋಕದ ಧರ್ಮವನ್ನು ರಕ್ಷಿಸಿದವನು, ತನ್ನ ಜನರನ್ನು ರಕ್ಷಿಸಿದವನು. ಯಾರು ರಾಮನ ಜನರು ಅಂತಂದರೆ, ಯಾರು ಧರ್ಮ ಪರರೋ ಧರ್ಮಪರಾಯಣರೋ ಅವರೇ ರಾಮನ ಜನರು. ತನ್ನ ಜನರನ್ನು ರಕ್ಷಿಸಿದವನು. ವೇದ ವೇದಾಂಗ ತತ್ವಜ್ಞ, ವೇದಾಂಗಗಳನ್ನು ಚೆನ್ನಾಗಿ ಅರಿತವನು, ಅದರಂತೆ ಅನುಸರಿಸುವವನು ಆಗಿದ್ದ. ತಿಳಿದವನು, ತಿಳಿದು ನಡೆಯುವವನು ಆಗಿದ್ದ. ಧನುರ್ವೇದೆ ನಿಷ್ಠಿತಃ, ಧನುರ್ವೇದದಲ್ಲಿ ಆತ ಅತ್ಯಂತ ನಿಖರವಾದಂಥ ಒಂದು ಬಾಣ ಪ್ರಯೋಗವನ್ನು ಮಾಡುವವನಾಗಿದ್ದ. ಅದಕ್ಕಾಗಿ ಹೆಸರು ರಾಮಬಾಣ ಅಂತ. ಸುಗ್ರೀವ
ಶಂಕೆಯನ್ನು ವ್ಯಕ್ತಪಡಿಸ್ತಾನೆ. ವಾಲಿಯನ್ನ, ಅಂದರೆ ನನ್ನ ಅಣ್ಣನಾದಂಥ ವಾಲಿಯನ್ನ ಕೊಲ್ಲಿಕ್ಕೆ ಈತ ಸಮರ್ಥನೆ ಅಂತ. ಆಗ ವಾಲಿಯನ್ನ ಕೊಲ್ಲಿಕ್ಕೆ ತಾನು ಸಮರ್ಥ, ನಾನು ಧನುರ್ವೇದದಲ್ಲಿ ಯಾವ ನನ್ನ ಈ ಒಂದು ದಂಡ, ಕೋದಂಡ ಇದೆಯೋ ಅದರ ಮೂಲಕವಾಗಿ ಕೊಲ್ತೇನೆ ಎನ್ನುವುದನ್ನು ತೋರ್ಪಡಿಸುವುದಕ್ಕೋಸ್ಕರವಾಗಿ ಸಾಲು ಮರಗಳಾಗಿ 7 ಮರಗಳಿತ್ತಂತೆ. ಆ ಮರಗಳಿಗೆ ಒಂದೇ ಒಂದು ಬಾಣ ಪ್ರಯೋಗವನ್ನು ಬಿಡುವುದರ ಮೂಲಕವಾಗಿ ಅದನ್ನು ಛೇದಿಸ್ತಾನೆ. ಹೀಗೆ ಧನುರ್ವೇದದಲ್ಲಿ ಅತ್ಯಂತ ನಿಖರವಾದಂಥ ಒಂದು ಪ್ರಯೋಗ ರಾಮನದಾಗಿತ್ತು. ರಾಮಬಾಣ ಅಂತಲೇ ಅದಕ್ಕೆ ಹೆಸರು. ನಿಷ್ಣಾತನಾಗಿದ್ದ ಎನ್ನುವುದು ಈ ಶ್ಲೋಕದ ಅರ್ಥ. ರಾಮನು ತನ್ನ ಧರ್ಮವನ್ನು ರಕ್ಷಿಸಿದವನು, ತನ್ನ ಜನರನ್ನು ರಕ್ಷಿಸಿದವನು, ವೇದಾಂಗಗಳನ್ನು ಕುರಿತು ಚೆನ್ನಾಗಿ ಅರಿತವನು, ಧನುರ್ವೇದದಲ್ಲಿ ನಿಷ್ಣಾತನಾಗಿದ್ದನು. ಇದು ಶ್ಲೋಕದ 4ನೇ ಶ್ಲೋಕದ ತಾತ್ಪರ್ಯ. ಹೀಗೆ ಇನ್ನಷ್ಟು ಈ ಒಂದು ರಾಮನ ಗುಣದ ಕುರಿತಾಗಿ ಈ ಒಂದು ಶ್ಲೋಕಗಳು ಮುಂದುವರಿಯುವಂಥದ್ದು. ನೀವು ಈ ಒಂದು ಶ್ಲೋಕದ ಅರ್ಥವನ್ನು ನಾನು ಹೇಳುವಂಥ ಸಂದರ್ಭದಲ್ಲಿ ಬರ್ಕೊಳ್ಬೇಕು. ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಕೂಡ ಬರ್ಕೊಳ್ಬೇಕು. ಶ್ಲೋಕ ತಾತ್ಪರ್ಯ ಹೇಳಿ ಆದಮೇಲೆ ಪುನಃ ಮತ್ತೊಮ್ಮೆ ಹೇಳ್ತೇನೆ. ನೀವು ಅರ್ಥವನ್ನು ಬರ್ಕೊಳ್ಬೇಕು, ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಸಂಧಿ, ಸಮಾಸ ಇತ್ಯಾದಿಗಳನ್ನು ಹೇಳುವಂಥ ಸಂದರ್ಭದಲ್ಲೂ ಕೂಡ ನೀವು ಅದನ್ನು ಗ್ರಹಿಸಿ ಬರ್ಕೊಳ್ಬೇಕು. ಕಠಿಣ ಶಬ್ದಾರ್ಥಗಳನ್ನು ಕೂಡ ನೀವು ಬರ್ಕೊಳ್ಬೇಕು. ತನ್ಮೂಲಕವಾಗಿ ಭಾಷೆಯನ್ನು ನೀವು ಕಲಿಬಹುದು. ನಮಸ್ತೆ, ನಮಸ್ಕಾರ.